ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ ನಮಸ್ಕರಿಸುತ್ತಾ ಇವತ್ತಿನ ನನ್ನ ವಿಡಿಯೋ ವಿಚಾರ ಧನುರ್ ರಾಶಿಯವರ 2025 ಭವಿಷ್ಯ. ಸ್ವಲ್ಪ ಲೇಟಾಗಿದೆ, ಆದರೂ ಫೆಬ್ರವರಿಯಿಂದ ಡಿಸೆಂಬರ್ ತನಕ ಕೂಡ ಬೇಕಾದರೆ ನೀವು ಇಲ್ಲಿ ಅಂದ್ಕೋಬೋದು. ಇಲ್ಲಿ ನಿಮ್ಮ ರಾಶಿ ಅಧಿಪತಿ ಬಂದು ಷಷ್ಠ ಸ್ಥಾನದಲ್ಲಿ, ಅಂದರೆ ನಿಮಗೆ ನೀವೇ ವೈರಿ ಥರ ನಿಮಗೆ ಇಲ್ಲಿ ಕಾಣಿಸ್ಬೋದು ಒಂದು ಲೆಕ್ಕದಲ್ಲಿ. ಆಮೇಲೆ ಕೆಲವು ಚಿಕ್ಕ ಪುಟ್ಟ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಕೂಡ ಇಲ್ಲಿ ಇರ್ಬೋದು. ಸೊ ಆದರೂ ಕೂಡ ಇಲ್ಲಿ ನಿಮಗೆ ಇಲ್ಲಿ ಮನಸ್ಸಿಗೆ ನೆಮ್ಮದಿ ಶಾಂತಿ ಇಲ್ಲ ಅಂತ ಹೇಳ್ಕೊಂಡು ಯಾವುದೇ ರೀತಿ ಡಿಸೈಡ್ ಮಾಡಬೇಡಿ, ಯಾವುದೇ ರೀತಿ ಚಿಂತೆ ಮಾಡಬೇಡಿ. ಯಾಕಂದರೆ ನಿಮ್ಮ ರಾಶಿ ಅಧಿಪತಿ ಗುರು ಬಂದು 6ನೇ ಮನೆಯಲ್ಲಿ ಚಂದ್ರನ ಒಂದು ನಕ್ಷತ್ರದಲ್ಲಿರುವಾಗ ಈ ಥರ ಒಂದು ಮಾನಸಿಕವಾದ ಚಿಂತೆ ಬರುತ್ತೆ. ಸೊ ಇನ್ನು ಮುಂದೆ ಒಂದು ಕೆಲವು ತಿಂಗಳಲ್ಲಿ, ಅಂದರೆ ವರ್ಷದ ಒಂದು ಮಧ್ಯಭಾಗ, ಅದಕ್ಕಿಂತ ಇನ್ನು ಹಿಂದೆನೇ ಇಷ್ಟು ಸಮಯ ಕಾದಿದ್ರಂತೆ ಇನ್ನು ನಿಮಗೆ ಬಂದು ನಿಜವಾಗ್ಲೂ ನಿಮ್ಮ ಒಂದು ಏನು ಮನಸ್ಸಿನ ಆಸೆ ಆಕಾಂಕ್ಷೆಗಳು, ನೀವು ಏನೆಲ್ಲ ಅಂದ್ಕೊಂಡಿದ್ದೀರಾ ಎಲ್ಲ ಕಾರ್ಯಗಳು ಗೋಲ್ಡನ್ ಡೇಸ್ ಅಂತ ಹೇಳ್ಬೋದು. ನಿಮಗೆ ಮತ್ತೆ ನಿಮ್ಮದು ಒಂದು ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ತಾ ಇದೆ. ಖಂಡಿತವಾಗಿ ನೀವು ವೆಯ್ಟ್ ಮಾಡಿ, ಎಲ್ಲ ರೀತಿಯ ನಿಮಗೆ ಒಂದು ಅನುಕೂಲಗಳು ಕೂಡ ಇಲ್ಲಿ ಆಗುತ್ತೆ ಅಂತ ಖಂಡಿತವಾಗಿ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸ ಪ್ಲೇಯರ್ ಬಂದರೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಭಾಳಷ್ಟು ವಿಚಾರಗಳಿವೆ. ಸೊ ಮಧ್ಯದಲ್ಲಿ ನೀವು ನಿಂತ್ಬಿಟ್ಟು 2 ನಿಮಿಷ 4 ನಿಮಿಷ ನೋಡಿ ನಿಮಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ನಿಮಗಿಲ್ಲಿ ನಿಮ್ಮ ಒಂದು ರಾಶಿಯಿಂದ 4ನೇ ಒಂದು ಮನೆಯಲ್ಲಿ ರಾಹು ಸ್ಥಿತನಾಗಿದ್ದಾನೆ ಇವತ್ತು ತನಕ. ಸೊ ಇನ್ನೂ ಒಂದು ಮೇ ತನಕ ಅಲ್ಲಿ ಇರ್ತಾರೆ. ಬಟ್ ಸಾಕಷ್ಟು ನಿಮಗಿಲ್ಲಿ ಮನಸ್ಸಿಗೆ ದುಃಖ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಒಂದು ಸಂಶಯಗಳು ಬಂದಿರ್ಬೋದು, ಮಾನಸಿಕವಾಗಿ ವ್ಯತ್ಯಾಗಿರ್ಬೋದು, ಕನ್ಫ್ಯೂಷನ್ ಆಗಿರ್ಬೋದು, ಭಾಳಷ್ಟು ಆಗಿರ್ಬೋದು. ಬಟ್ ಏನಪ್ಪ ಅಂತಂದರೆ ಇದು ರಾಹು ಬಂದು ಅವರ ಒಂದು ಸ್ಥಾನಕ್ಕೆ ಅನುಗುಣವಾಗಿ, ಯಾವ ರಾಶಿಯಲ್ಲಿ ಸ್ಥಿತನಾಗಿದ್ದರೆ ಆ ಒಂದು ಸ್ಥಾನಕ್ಕೆ ಅನುಗುಣವಾಗಿ ಅಲ್ಲಿ ಏನಾಗ್ತಾ ಇದೆ, ನಿಮಗೆ ಅನಾವಶ್ಯಕವಾದ ಒಂದು ಚಿಂತೆ, ಅನಾವಶ್ಯಕವಾಗಿ ತಿರುಗಾಟ. ಸೊ ನಿಮಗೆ ಒಂದು ಮನಸ್ಸಿನಲ್ಲಿ ಒಂದು ನೆಮ್ಮದಿ ಕೂಡ ಇಲ್ಲಿ ಇರೋದಿಲ್ಲ. ಹಾಗೂ ಮನೆಯವರ ಜೊತೆ ಕೂಡ ಸಂಶಯ ಇರ್ಬೋದು, ಏನೋ ಒಂದು ವಿಚಾರದಲ್ಲಿ, ಪ್ರತಿಯೊಂದು ವಿಚಾರದಲ್ಲಿ ಕಸಿವಿಸಿ ಇರ್ಬೋದು. ಏನೋ ಒಂದು ಮಾತನಾಡಬೇಕು ಅಂದರೆ ಅಷ್ಟೇ. ಸೊ ಅವರೇನೋ ಮಾತಾಡ್ತಿರ್ತಾರೆ, ನಿಮಗೆ ಅಲ್ಲಿ ಅವರಿಗೆ ಕಾಪರೇಷನ್ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ, ನಿಮ್ಮ ಮಾತಿಂದ ಅವರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಪ್ರತಿಯೊಂದು ವಿಚಾರದಲ್ಲಿ ಅಕ್ಸೆಪ್ಟೆನ್ಸ್ ಅಂತ ಮಾಡ್ಕೋಬೇಕಿಲ್ಲಿ. ಯಾವುದೇ ಒಂದು ವಿಚಾರ ಇರಲಿ, ಸೊ ಅದು ನಿಮಗೆ ಮನಸ್ಸಿಗೆ ಹಿತ ಆಗುತ್ತೆ ಇಲ್ವಾ, ಬಟ್ ನೀವಲ್ಲಿ ಅಕ್ಸೆಪ್ಟೆನ್ಸ್ ಮಾಡ್ಕೋಬೇಡಿ. ಯಾಕಂದರೆ ಇದ್ದದನ್ನು ಇದ್ದಾಗೆ ನೀವು ಸ್ವೀಕರಿಸಿದ್ರೆ ಏನಾಗ್ತಾ ಇದೆ, ಅಲ್ಲಿ ಯಾವುದೇ ರೀತಿ ಗೊಂದಲ ಇರೋದಿಲ್ಲ. ಯಾವತ್ತೂ ನೀವು ಅಲ್ಲಿ ಆರ್ಗ್ಯುಮೆಂಟ್ ಮಾಡ್ತೀರಾ, ವಿರೋಧ ಮಾಡ್ತೀರಾ, ಅಲ್ಲಿ ಸಮಸ್ಯೆ ಆಗುತ್ತೆ. ನೀವು ವಿರೋಧ ಮಾಡೋದ್ರಿಂದ ಏನಾಗುತ್ತೆ, ಮತ್ತೆ ಅವರು ನಿಮ್ಮನ್ನು ದೂರ ಇಟ್ಟಿರ್ತಾರೆ. ಕೆಲವೊಂದು ಮನೆಯ ವಿಚಾರಗಳನ್ನು ಕೂಡ ನಿಮ್ಮಲ್ಲಿ ಇಡದೆ ನಿಮಗೂ ಕೂಡ ಇಲ್ಲಿ ಮಾನಸಿಕ ಹಿಂಸೆ ಆಗುತ್ತೆ. ಯಾಕೆ ನಾನು ಆ ಥರ ಮಾಡಿದ್ರು, ನನ್ನ ಕಡೆಯಿಂದ ಏನು ತಪ್ಪಿದೆ, ನಿಮ್ಮ ಕಡೆ ನಿಜವಾಗ್ಲೂ ಏನು ತಪ್ಪಿಲ್ಲ. ಬಟ್ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ಅಲ್ಲಿ ಆ ಒಂದು ರಾಹು ಇರೋ ಕಾರಣ ಅಲ್ಲಿ ನಿಮಗೆ ಸಮಸ್ಯೆ ಆಗ್ತದೆ. ಆಮೇಲೆ ವಾಹನಗಳಿಗೆ ಸಂಬಂಧಪಟ್ಟಾಗ ವಾಹನ ನಷ್ಟ, ಅಂದರೆ ಇವಾಗ ನೀವು ಏನಾದರೂ ಸಡನ್ನ ನೀವು ರಾತ್ರಿ ಬಂದಾಗ, ಲೇಟಾಗಿ ಬಂದಾಗ ನೀವು ವೆಹಿಕಲನ್ನು ಹೊರಗಡೆ ನೀವು ಅಲ್ಲಿ ಲಾಕ್ ಮಾಡದಿಟ್ಟಿರ್ಬೋದು, ಬೇರೆ ಯಾರು ವೆಹಿಕಲ್ ಎತ್ಕೊಂಡು ಹೋಗ್ಬೋದು, ಅಥವಾ ಏನಾದರೂ ವೆಹಿಕಲ್ ಸಡನ್ ರಿಪೇರ್ ಇರ್ಬೋದು, ಅದರಲ್ಲಿ ಬ್ಲೋ ಇಲ್ಲದೆ ಸಡನ್ನಾಗಿ ನೀವು ಓಡಿಸ್ಬಿಟ್ಟು ಅಲ್ಲಿ ಪಂಚರ್ ಆಗ್ಬೋದು. ಇತ್ಯಾದಿಗಳು ಕೂಡ ಇಲ್ಲಿ ರಾಹುನ ಒಂದು ಇದರಲ್ಲಿ ಕೂಡ ಇಲ್ಲಿ ಆಗುತ್ತೆ. ಮತ್ತು ವಿದ್ಯಾರ್ಥಿಗಳು ಅವು ಸರಿಯಾಗಿ ಕಲಿಯೋದೇ ಇಲ್ಲ. ಸೊ ಕಲಿಯೋದಿಲ್ಲ ಅಂತ ಏನು ತರಲೆ ಮಾಡ್ತಾರೆ. ತರಲೆ ಮಾಡಿದ್ರೆ ರಾಹು ಅದೇ ಥರ. ಆ್ಯಕ್ಚುಲಿ ಏನಾಗ್ತಿದೆ, ನನಗೆ ಬಹಳಷ್ಟು ಜಾತಕಗಳು ಬಂದಿರುತ್ತೆ. ಅವ್ರು ಹೇಳ್ತಿರ್ತಾರೆ, ಅಯ್ಯೋ ನಿಮ್ಮ ಒಂದು ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಅದು ಇದಿಲ್ಲ ಅಂತ ಕೇಳ್ತಿರ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಮಕ್ಕಳು ಮಕ್ಕಳ ಒಂದು ವಯಸ್ಸಲ್ಲಿ ಮಾಡೋದನ್ನು ಸಹಜ ಅಲ್ವಾ. ಸೊ ಅದಕ್ಕೋಸ್ಕರ ನೀವೇನು ವರಿ ಮಾಡಬೇಡಿ, ಅವ್ರು ಓದ್ತಾನೆ ಮುಂದಕ್ಕೆ ಅಂತ ನಾನು ಅವರಿಗೆ ಹೇಳ್ತಾ ಇದ್ದೆ. ಸೊ ಈ ಥರ ಎಲ್ಲ ಕೆಲವೆಲ್ಲ ವಿಚಾರಗಳೆಲ್ಲ ಆಗುತ್ತೆ. ಅದಕ್ಕೋಸ್ಕರ ನಾವು ಮಕ್ಕಳನ್ನು ಕೂಡ ಬೈಯದೆ, ಯಾಕಂದರೆ ಮಕ್ಕಳಿಗೆ ಇವಾಗ ಏನಾಗ್ತಾ ಇದೆ ಅಂತಂದರೆ ಓದೋ ಬದಲಿಗೆ ಈ ರಾಹು ಇರುವಾಗ ಏನಾಗುತ್ತೆ, ಮೊಬೈಲ್ ಇರ್ಬೋದು, ಟಿ ವಿ ಇರ್ಬೋದು, ಇತ್ಯಾದಿಗಳ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ನೀವು ಎಷ್ಟು ಓದಿದ್ರು ಕೂಡ ಅವರ ಗಮನ, ಎಷ್ಟು ನೀವು ಮಾತಾಡಿದ್ರು ಕೂಡ ಅವರ ಗಮನ ಕೂಡ ಅದ್ರ ಮೇಲೆ ಇರುತ್ತೆ. ಅದಕ್ಕೋಸ್ಕರ ಏನಂತ, ಈ ಒಂದು ರಾಹು ಸ್ಥಿತಿ ಒಂದು ಮೇ ತನಕ ಇರುತ್ತೆ. ಅದಾದಮೇಲೆ ಸ್ವಲ್ಪ ಚೇಂಜಸ್ ಆಗಿಬಿಡುತ್ತೆ ಅದರಲ್ಲಿ. ಸೊ ನಾವು ಅವ್ರಿಗೆ ಸ್ವಲ್ಪ ಸಪೋರ್ಟ್ ಕೊಡಬೇಕಲ್ವಾ. ಆಮೇಲೆ ಇಲ್ಲಿ ಶನಿ ಬಂದು ನಿಮ್ಮ ಈಗ ರಾಶಿಯಿಂದ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ಶನಿ ಬಂದು ಇವಾಗ ಈ ಒಂದು ಮಾರ್ಚ್ 29 ತನಕ ಆ ಒಂದು ರಾಶಿಯಲ್ಲಿ ಇರ್ತಾರೆ. ಇಲ್ಲಿ ನಿಮಗೆ ಶನಿಯಿಂದ ಭಾಳಷ್ಟು ಇಲ್ಲಿ ಅನುಕೂಲ ಆಗಿದೆ. ಯಾಕಂದರೆ ಶನಿ 3, 6, 11ರಲ್ಲಿ ಭಾಳಷ್ಟು ಇಲ್ಲಿ ಫಲ ಕೊಡ್ತಾರೆ. ನಿಮ್ಮ ಒಂದು ಹಿರಿಯರಿಂದಾಗಲಿ ಅಥವಾ ನಿಮ್ಮ ಒಂದು ಅಕ್ಕನಿಂದಾಗಲಿ. ಸೊ ಹಾಗೆ ನಿಮ್ಮ ಒಂದು ಮನೆಯಲ್ಲಿರುವ ಯಾರೋ ಒಂದು ವಯಸ್ಸಾದವರು ಕೂಡ ಯಾರಾದರೂ ಒಂದು ಇದ್ದರೂ ಕೂಡ ಇಲ್ಲಿ ಏನಾಗ್ತಾಯಿದೆ, ನಿಮಗೆ ಸಮಯಕ್ಕೆ ಟೈಮ್ಗೆ ಕೂಡ ನಿಮಗೆ ಇಲ್ಲಿ ಭಾಳಷ್ಟು ನಿಮಗೆ ಇಲ್ಲಿ ಸಜೆಷನ್ ಇಲ್ಲಿ ಕೊಡ್ತಾರೆ. ಆಮೇಲೆ ನೀವು ಒಂದು ಮಾಡ್ತಾ ಇರೋ ಉದ್ಯೋಗದಲ್ಲಿ ಕೂಡ ಇಲ್ಲಿ ನಿಮಗೆ ಸಾಕಷ್ಟು ಇಲ್ಲಿ ಅನುಕೂಲ ಆಗಿದೆ. ಸಮಯಕ್ಕೆ ನಿಮಗೆ ಏನು ಬರಬೇಕು, ಇಂಕ್ರಿಮೆಂಟ್ ಬರಬೇಕು, ಸೊ ನಿಮ್ಮ ಮಾತಿಗೆ ಏನು ಒಂದು ಅಲ್ಲಿ ಗೌರವ ಸಿಗಬೇಕು, ಇದೆಲ್ಲ ನಿಮಗೆಲ್ಲ ಸಿಕ್ಕಿದೆ. ಅಲ್ಲಿ ಮುಂದೆ ಈಗ ಶನಿ ಬಂದು ಈಗ 4ನೇ ಮನೆಗೆ ಸಂಚಾರ ಮಾಡ್ತಾರೆ. ಇದೊಂದು ಅರ್ಧಾಷ್ಟಮ ಶನಿ ಅಂತ ಹೇಳ್ತಾರೆ. ಬಟ್ ಆವಾಗಲೂ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ರಾಹು ಮತ್ತು ಇಲ್ಲಿ ಶನಿ ಬಂದು ಇಬ್ಬರು ಇಲ್ಲಿ ಪರಸ್ಪರ ಇಲ್ಲಿಂದ ಎಕ್ಸ್ಚೇಂಜ್ ಆಗ್ತಾರೆ, ಅಂತಂದರೆ ಪರಿವರ್ತನೆ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಮತ್ತೆ ರಾಹು ಇಲ್ಲಿ ಹಿಂದಿನ ರಾಶಿ ಬಂದಾಗ ನಿಮಗೆ ಬಹಳಷ್ಟು ಫಲ ಕೊಡ್ತಾರೆ, ನೀವು ಅಂದುಕೊಳ್ಳದೇ ಇರುವಂಥ ಫಲ ಕೊಡ್ತಾನೆ ಇಲ್ಲಿ. ಸೊ ಹಾಗಾದರೆ ಇಲ್ಲಿ ಶನಿ ಇಲ್ಲಿ ಮತ್ತೆ ವಾಪಸ್ 4ನೇ ಮನೆಗೆ ಹೋದಾಗ ಏನಾಗುತ್ತೆ ಅಂತಂದರೆ ರಾಹು ಥರನೇ ಅರ್ಧ ಫಲ ಕೊಡ್ತಾನೆ. ಇನ್ನೊಂದು ಏನಂತಂದರೆ ಅಲ್ಲಿ ರಾಹು ಇರುವಾಗ ತರಲೆ ಮಾಡ್ತಿರ್ತಾರೆ ವಿದ್ಯಾರ್ಥಿಗಳು. ಇಲ್ಲಿ ಶನಿ ಬಂದಾಗ ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ಆಲಸ್ಯ ಮಾಡ್ತಾರೆ.
ಸೊ ಸಾಕಷ್ಟು ಗಮನ ಕೊಡೋದಿಲ್ಲ ಓದೋಕ್ಕೆ. ಸ್ವಲ್ಪ ಶನಿ ಅಂತಂದರೆ ಮಂದಗ್ರಹ ಅಂತಂದರೆ ಅದು ಸ್ವಲ್ಪ ನಿಧಾನ ಮಾಡ್ತಾರೆ. ಸೊ ಅದಕ್ಕಂತ ನೀವು ಮತ್ತೆ ಅವ್ರನ್ನ ಮತ್ತೆ ಬೈತಾ ಇರೋದು, ನೀನು ಓದಲ್ಲ ಮಾಡಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಮತ್ತೆ ಅಲ್ಲಿ ವಾಪಸ್ ಏನಾಗ್ತಾಯಿದೆ, ಮತ್ತು ಅವರು ಅದೇ ಕೆಲಸ ಮಾಡ್ತಾರೆ. ಯಾಕಂದರೆ ಅಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ. ಮತ್ತು ಮನೆಯಲ್ಲಿ ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ಏನೋ ಸ್ವಲ್ಪ ರಾದಂತಗಳು ಪಕ್ಕನೆ ಆಗಬಹುದು. ಮನೆಯಲ್ಲಿ ಅನಾವಶ್ಯಕವಾಗಿ ಏನಾದರೂ ಮಕ್ಕಳ ವಿಷಯ ಇರ್ಬೋದು, ಅಥವಾ ಬೇರೆ ಏನಾದರೂ ಹಣಕಾಸಿನ ವಿಚಾರ ಇರ್ಬೋದು, ಅಥವಾ ಏನಾದರೂ ಒಂದು ಆಧ್ಯಾತ್ಮಿಕ ಸಂಬಂಧಪಟ್ಟ ವಿಚಾರ, ಯಾಕಂದರೆ ಗುರುವಿನ ಮನೆ ಆಗಿರೋ ಕಾರಣ. ಸೊ ನೀವು ಅದಕ್ಕೆ ಏನಾದರೂ ಸುಮ್ಮನೆ ಅನ್ನೆಸರಿ, ನಾನು ಆವಾಗಲೂ ಹೇಳಿದಂಗೆ ಪ್ರತಿಯೊಂದು ನೀವು ಎಕ್ಸೆಪ್ಟ್ ಮಾಡಿ, ಒಬ್ಬರು ಮಾತಾಡೋಕೆ ಇನ್ನೊಬ್ರು ಸುಮ್ಮನೆ ಕೂತ್ಕೊಂಡ್ರೆ ನಿಮಗೇನು ಸಮಸ್ಯೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಿಮಗೀಗ ಶನಿಯ ಒಂದು ಪ್ರಭಾವ ಇದ್ದರೂ ಕೂಡ ಇಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಗುರುವಿನ ಒಂದು ಅನುಗ್ರಹ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಹಾಗೆ ಇಲ್ಲಿ ಶನಿ ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ 10ನೇ ಮನೆಗೆ ಅವನೊಂದು ದೃಷ್ಟಿ ಇದೆ. ಅಲ್ಲಿ ಬಂದು ಕೇತು ಇದ್ದಾರೆ. ಕೇತು ನಿಮಗೆ ಸಾಧಾರಣ ಈ ಒಂದು ದಶಮ ಸ್ಥಾನದಲ್ಲಿ ಬಹಳಷ್ಟು ಉತ್ತಮ ಫಲ ಕೊಟ್ಟಿದ್ದಾರೆ ಇಲ್ಲಿ. ಯಾಕಂದರೆ ಕೇತು ಕೂಡ ಒಂದು ಕೊನೆಯ ಸಮಯದಲ್ಲಿ ಸ್ವಲ್ಪ ಆಟ ಕೂಡ ಆಡ್ತಾ ಇದ್ದಾರೆ, ನಾಟಕ ಆಡ್ತಾ ಇದ್ದಾರೆ. ಇಲ್ಲಿ ಶನಿ ದೃಷ್ಟಿ ಬಿದ್ದಾಗ ಏನಾಗ್ತದೆ, ಇಲ್ಲಿ ನಿಮಗೆ ಇಲ್ಲಿ ಮಾಡ್ತಾ ಇರೋ ಜಾಬಲ್ಲಿ ನಿಮಗೆ ಸರಿಯಾಗಿ ಒಂದು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಆಲಸ್ಯ ಆಗಿಬಿಡುತ್ತೆ. ಸರಿಯಾದ ಸಮಯಕ್ಕೆ ಆ ಒಂದು ಪ್ರಾಜೆಕ್ಟ್ ವರ್ಕ್ ಇರ್ಬೋದು, ಬೇರೆ ಏನಾದರೂ ವರ್ಕ್ ಇರ್ಬೋದು, ನಿಮ್ಗೆ ಮಾಡಿಕೊಡೋಕ್ಕಾಗೋದಿಲ್ಲ. ನೀವು ಏನು ಮಾಡ್ತೀರಿ, ಇಲ್ಲಿ ಕೇತು ಕೂಡ ಸ್ವಲ್ಪ ನೋಡೋಣ, ನಿಮ್ಗೆ ಸ್ವಲ್ಪ ಆಟ ಆಡ್ತಾನೆ ಅಂದ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ನೀವು ಯಾವುದಕ್ಕೂ ಇಲ್ಲಿ ಬಗ್ಗದೆ ನೀವು ಮಾಡ್ತಾ ಇರೋ ಕೆಲಸ ಸರಿಯಾಗಿ ನೀವು ಮಾಡ್ತಾ ಹೋಯಿತು ಅಂತಂದರೆ ನಿಮಗೆ ಇಲ್ಲಿ ಸಮಸ್ಯೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಶನಿ ಇರಲಿ ಯಾವುದೇ ಇರಲಿ, ಬಟ್ ನಾವು ನಮ್ಮನ್ನು ಒಂದು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಾವು ಸರಿಯಾಗಿ ಮನಸ್ಸಲ್ಲಿ ಇಟ್ಕೊಂಡ್ರೆ ಯಾವ ರೀತಿಯ ಒಂದು ಸಮಸ್ಯೆಗಳು ಆಗೋದಿಲ್ಲ. ಗ್ರಹಗಳು ಆ ಒಂದು ಸ್ಥಾನದಲ್ಲಿ ಸ್ಥಿತರಾದಾಗ ಆ ಥರ ಆಗುತ್ತೆ. ಬಟ್ ನಾವು ನಮ್ಮ ಮಾನಸಿಕವಾಗಿ ಸ್ವಲ್ಪ ನಾವು ಕಂಟ್ರೋಲ್ ಮಾಡ್ಕೋಬೇಕಲ್ವ. ನಿಮ್ಮ ರಾಶಿಯಾಧಿಪತಿ ನಿಮ್ಮ ಒಂದು ರಾಶಿಯಿಂದ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ಚಂದ್ರ ನಕ್ಷತ್ರದಲ್ಲಿರುವಾಗ ಇಲ್ಲಿ ಏನಾಗ್ತಾಯಿದೆ, ಮಾನಸಿಕವಾಗಿ ಒಂದು ನಿಮಗೆ ಟೆನ್ಷನ್ ಆಗ್ತಾಯಿದೆ. ಯಾವುದರ ಬಗ್ಗೆ ಟೆನ್ಷನ್ ಅಂತಂದರೆ, ಈ ನಿಮ್ಮ ಒಂದು ಮಕ್ಕಳ ಬಗ್ಗೆ ಇರ್ಬೋದು, ಸಂಸಾರದ ಬಗ್ಗೆ ಇರ್ಬೋದು, ಅಥವಾ ಮನೆಯಲ್ಲಿ ನಡೀತಿರೋ ಒಂದು ಶುಭ ಕಾರ್ಯಗಳ ಬಗ್ಗೆ ಕೂಡ ನಿಮಗೆ ಇಲ್ಲಿ ಟೆನ್ಷನ್ ಆಗ್ತಿರೋ. ಆಮೇಲೆ ಒಂದು ಚಿಕ್ಕ ಪುಟ್ಟ ರೋಗಗಳು ಇರ್ಬೋದು. ರೋಗಗಳು ಅಂತಂದರೆ ಏನಂತಂದರೆ, ಒಂದು ಕಣ್ಣಿಗೆ ಸಂಬಂಧಪಟ್ಟ ಇರ್ಬೋದು, ಬೆನ್ನಿಗೆ ಸಂಬಂಧಪಟ್ಟ, ಮೂಳೆಗೆ ಸಂಬಂಧಪಟ್ಟ ಒಂದು ಸಮಸ್ಯೆಗಳು, ಸೊಂಟ ನೋವು ಇರ್ಬೋದು, ಅಥವಾ ಏನಾದರೂ ಈ ಒಂದು ಕಿವಿ ನೋವು, ಹಲ್ಲು ನೋವು ಇತ್ಯಾದಿಗಳು ಕೂಡ ಇಲ್ಲಿ ಬರಬಹುದು. ಯಾಕಂದರೆ ನಿಮ್ಮನ್ನೇ ನೀವು ಸರಿ ಮಾಡ್ಕೊಳ್ಳಿ ಈಗ. ಯಾಕಂದರೆ ನಿಮಗೆ ನೀವೇ ಶತ್ರುವಾಗಿದ್ದೀರಾ. 6ನೇ ಮನೆ ಅಂತಂದರೆ ಶತ್ರು ಸ್ಥಾನ. ಇಲ್ಲಿ ಮತ್ತು ಉದ್ಯೋಗದಲ್ಲೂ ಅಷ್ಟೇ, ಶನಿ ಇಲ್ಲಿ ಬಂದಾದ ಮೇಲೆ ಯಾರೋ ಒಂದು ಅಪರಿಚರು ಬಂದುಬಿಟ್ಟು ನಿಮಗೆ ಇಲ್ಲಿ ನಿಮ್ಮ ಒಂದು ಉದ್ಯೋಗದಲ್ಲಿ ನಿಮಗೆ ಏನಾದರೂ ಒಂದು ಸಮಸ್ಯೆಗಳು ತಂದು ಹಾಕೋಬೋದು ಇಲ್ಲಿ. ಅದಕ್ಕೋಸ್ಕರ ನೀವು ತುಂಬ ಜಾಗೃತಿಯಾಗಿರಬೇಕು. ಯಾಕಂದರೆ ಅವ್ರ ಸಮಸ್ಯೆಗಳು ಬಂದ್ರೂ ಅವ್ರ ವಯಸ್ಸಲ್ಲಿ ಹಿರಿಯರಾದರೂ ಕೂಡ ನೀವು ನೆಕ್ಸ್ಟ್ ಅವ್ರಿಗೆ ಏನು ಮಾಡಬೇಕಂತಂದರೆ, ಅವರಿಗೆ ಹೌದು ಆಯ್ತಪ್ಪ ಸರಿ, ನೀನು ಮಾತಾಡ್ಕೊಂಡು ಹೋಗು, ನಿನಗೇನು ಸಮಸ್ಯೆ ಇದೆ ಸರಿ ಮಾತಾಡು, ನಿಂದು ಏನಾದರೂ ಮನಸ್ಸಲ್ಲಿ ಇಚ್ಚು ನಾನು ತಪ್ಪು ಮಾಡಿದ್ದ ಓಕೆ ಆ ಥರದ ತಲೆಲಾಡಿಸ್ಕೊಂಬಿಡಿ. ಇಲ್ಲ ಅಂತಂದರೆ ಕುದುರೆಗೆ 3 ಕಾಲು ಅಂತ ಹೇಳಿಬಿಡಿ. ಅವ್ನು 4 ಕಾಲು ಅಂತಂದರೆ ವಾದ ಮಾಡೋಕ್ಕೆ ಹೋಗ್ಬಿಡಿ. ಅವನು ಹೇಳ್ತಾರೆ ಹ್ಞೂ ಅಂತ ಹೇಳಿ. ಸ್ವಲ್ಪ ಸಮಯ ನೀವು ಹಂಗೆ ದುಡ್ಕೊಂಡು ಮತ್ತೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಒಂದು ತಿಂಗಳು ಹೋಗ್ತಿದ್ದರೆ ಅಲ್ಲಿ ನಿಮಗೆ ಅಲ್ಲಿ ಗುರು ಬಂದು ನಿಮ್ಮ 7ಮ ಸ್ಥಾನಕ್ಕೆ ಅಲ್ಲಿಂದ ನೀವು ಸಂಚಾರ ಮಾಡ್ಕೋವಾಗ, ಅಲ್ಲಿ ಗುರು ನಿಮಗೆ ಅಲ್ಲಿಂದ 6ನೇ ಮನೆಯಿಂದ 7ನೇ ಮನೆ ಸಂಚಾರ ಮಾಡುವಾಗ ನೀವು ಅಲ್ಲಿಂದ ಜಾಗ ಖಾಲಿ ಮಾಡಿ ಆದಷ್ಟು. ಆಮೇಲೆ ಲಾಸ್ಟಿಗೆ ಹೋಗ್ತಾ ಹೇಳಿ ಅವನಿಗೆ, ನೀನು ಮಾಡಿದ್ರು ನಮ್ಮ ಮಾರಾಯ ಅಂತ ಹೇಳಿ, ಏನು ತೊಂದರೆ ಆಗೋದಿಲ್ಲ. ಅದಕ್ಕೆ ನೀವು ಅಲ್ಲಿಂದ ಏನು ಮಾಡಿದೆ, ಆ ಒಂದು ಜಾಗದಿಂದ ತಪ್ಪಿಸ್ಕೋವಾಗ ಇದನ್ನು ನೀವು ಜಾಬ್ ಚೇಂಜ್ ಮಾಡಿ, ಇಲ್ಲಾಂತಾರೆ ಇದ್ದ ಜಾಬಲ್ಲಿ ಕೂಡ ಬೇರೆ ಕಡೆ ನೀವು ಇಲ್ಲಿ ಟ್ರಾನ್ಸ್ಫರ್ ತೊಗೊಂಬಿಡಿ. ಸೊ ನಿಮಗೆ ಇಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಇಲ್ಲಿ ಬರೋದಿಲ್ಲ. ಮತ್ತು ಇಲ್ಲಿ ರಾಹು ಹಿಂದಿನ ಮನೆ, ನಾನು ಆವಾಗಲೇ ಹೇಳಿದಂಗೆ ರಾಹುರ್ಬಾಹು ಬಲಂ ಕರೋತು ವಿರೋಧ ಶಮನಂ, ಶತ್ರುಗಳನ್ನು ದಮನ ಮಾಡುವಷ್ಟು ಶಕ್ತಿ ಬಂದಿರುತ್ತೆ ಯಾರಿಗೆ, ರಾಹುಗೆ. ಸೊ ರಾಹು 3ನೇ ಮನೆಯಲ್ಲಿ ಬಹಳಷ್ಟು ಸ್ಟ್ರಾಂಗ್ ಇದೆ. ನೀವು ಫಿಲಮ್ ಸ್ಟಾರ್ ಈ ರಜನಿಕಾಂತ್ ಅವರ ಒಂದು ಜಾತಕ ನೋಡಿದರೆ ಅವರಿಗೂ ಕೂಡ 3ನೇ ಮನೆಯಲ್ಲಿ ರಾಹು ಇದ್ದಾರೆ. ಯಾವ ರೀತಿ ನೋಡಿ, ರಾಹುನ ಒಂದೇ ಒಂದು ಏನಪ್ಪ ಅಂತಂದರೆ ಅಲ್ಲಲ್ಲಿ ಏನೋ ಒಂದು ತರಲೆ ಮಾಡೋದು, ವಾದ ವಿವಾದಗಳು ಆಗ್ತಾನೆ ಇರುತ್ತೆ. ಬಟ್ ಅದು ಬಹಳ ಒಂದು ಜೀವನದಲ್ಲಿ ಉನ್ನತ ಒಂದು ಪೊಸಿಷನ್ಗೆ ಅವರು ತಲುಪ್ತಾರೆ. ಸೊ ಹಾಗೆ ನಿಮಗೂ ಕೂಡ ಇಲ್ಲಿ ಧೈರ್ಯ, ಸ್ಥೈರ್ಯ, ಸ್ಥಾನಮಾನ, ಸೊ ನೀವು ಮಾಡ್ತಾ ಇರೋ ಉದ್ಯೋಗದಲ್ಲಿ ಇರ್ಬೋದು, ಅಥವಾ ನಿಮಗೆ ಹಿಂದೆ ಮಾತನಾಡಲಿಕ್ಕೆ ಆಗದೇ ಇರುವ ಈ ಒಂದು ಮನೆ ವಿಚಾರ ಆದರೂ ಇರ್ಬೋದು, ನಿಮಗೆ ಆ ಸಮಯದಲ್ಲಿ ನಿಮ್ಗೆ ಮಾತನಾಡಲಿಕ್ಕೆ ಆಗದೇ ಇರ್ಬೋದು. ಬಟ್ ಈಗ ನಿಮಗೆ ರಾಹು ಇಲ್ಲಿ ಬಂದಾದಮೇಲೆ ರಾಹು ನಿಮಗೆ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ. ಆಮೇಲೆ ಏನಾದ್ರು ನಿಮಗೆ ಅಡ್ವೆಂಚರ್ಸ್ ಎಲ್ಲ ಮಾಡೋದಿದ್ರೆ, ಗುಡ್ಡ ಬೆಡ್ಡ ಹತ್ತೋದಾದರೆ ಪ್ರತಿ ಒಂದರಲ್ಲಿ ಇಲ್ಲಿ ನಿಮಗೆ ರಾಹು, ಸಾಹಸ ಕಾರ್ಯಗಳಿಗೆ ರಾಹು ಒಂದು ಎತ್ತಿದ ಕೈ. ಸೊ ನಿಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ. ನಿಮ್ಮಿಂದ ಆಗದೇ ಇರುವ ಯಾವುದೇ ಒಂದು ಸರ್ಕಾರಿ ಒಂದು ಉದ್ಯೋಗದಲ್ಲಿರಲಿ, ಅಥವಾ ಬೇರೆ ಏನಾದರೂ ನಿಮ್ಮ ಒಂದು ಪರ್ಸನಲ್ ಯಾವುದೋ ಒಂದಿರಲಿ, ಯಾವುದೇ ಒಂದು ವಿಚಾರ ಕೂಡ ಇಲ್ಲಿ ರಾಹು ಏನು ಮಾಡ್ತಾನೆ, ನಿಮಗೆ ಮುಂದೆ ಹೋಗ್ಬಿಟ್ಟು ಯಾವುದೇ ಒಂದು ವಿಚಾರದಲ್ಲಿ ಯಾರೇ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಮುಂದೆ ಹೋಗ್ಬಿಟ್ಟು ನೀವು ಅದ್ರ ಬಗ್ಗೆ ಮಾತಾಡಿಬಿಟ್ಟು ಅದನ್ನು ಒಂದು ಕಂಪ್ಲೀಟ್ ಮಾಡ್ಕೊಂಡು ಬರ್ತೀರಾ. ಅಷ್ಟು ಒಂದು ಕೆಪಾಸಿಟಿ ರಾಹುನಿಲ್ಲ. ಆಮೇಲೆ ವಿದ್ಯಾರ್ಥಿಗಳು ಹಾಗೆ, ಅವರಿಗೆ ಒಂದು ಇಷ್ಟವಾಗಿರೋ ಒಂದು ಸೈನ್ಸ್ ರಿಲೇಟೆಡ್, ಯಾಕಂದರೆ ವಾಯುತತ್ವ ಆಗಿರೋ ಕಾರಣ ಸೈನ್ಸ್ ರಿಲೇಟೆಡ್, ಏರೋನಾಟಿಕ್ಸ್ ಸಂಬಂಧಪಟ್ಟಾಗಿರ್ಬೋದು, ಆಮೇಲೆ ಹೈಡ್ರಾಲಿಕ್ ಸಂಬಂಧಪಟ್ಟ ಇರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಆದರೂ ಕೂಡ ಅವರಿಗೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಅವರಿಗೆ ಆ ಒಂದು ಸಬ್ಜೆಕ್ಟ್ ಬಗ್ಗೆ ಆಳವಾಗಿ ಒಂದು ಅಧ್ಯಯನ ಮಾಡೋದಕ್ಕೆ, ಅದರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ. ಸೊ ಏನಾಗ್ತಾ ಇದೆ, ಈ ಒಂದು ರಾಹುವಿನಿಂದ ಅನುಕೂಲ ಆಗ್ತಾ ಇದೆ. ನೀವು ಇಚ್ಛಿಸಿದ ಒಂದು ಸಬ್ಜೆಕ್ಟಲ್ಲಿ ನೀವು ಕಂಪ್ಲೀಟ್ ಮಾಡೋದಕ್ಕೆ ಇಲ್ಲಿ ರಾಹು ನಿಮಗೆ ಸಹಕಾರಿಯಾಗಿ ಆಗ್ತಾನೆ. ಆಮೇಲೆ ನಿಮಗೆ ಒಂದು ಪ್ರಯಾಣ ಮಾಡೋದಕ್ಕೋಸ್ಕರ ಆವಾಗ ಪ್ರಯಾಣ ಮಾಡ್ಬೋದು. ಕೆಲವರಿಗೆ ವಿದೇಶ ಕೂಡ ಪ್ರಯಾಣ ಮಾಡಲಿಕ್ಕೆ ಕೆಲವು ಕೂಡ ಇಲ್ಲಿ ರಾಹು ಇಲ್ಲಿ ಬಹಳಷ್ಟು ನಿಮಗೆ ಇಲ್ಲಿ ಅನುಕೂಲ ಕೊಡ್ತಾನೆ. ರಾಹು 3ನೇ ಮನೆ ಮತ್ತು 4ನೇ ಮನೆಯಲ್ಲಿ ಸೇಮ್ ರಾಹು 3ನೇ ಮನೆಯಲ್ಲಿ ಬಂದಾಗ ಎಷ್ಟು ಅಡ್ವಾಂಟೇಜ್ ಅಂತಂದರೆ, ನೀವು ಜೀವನದಲ್ಲಿ 50% ನೀವು ಸಾಧನೆ ಮಾಡಿದಂಗೆ ಆಗುತ್ತೆ.
ನೋಡಿ. ಮತ್ತು ಮುಂದಿನ ದಿನಗಳಲ್ಲಿ ಕೇತು ಕೂಡ 10ನೇ ಮನೆಯಿಂದ 9ನೇ ಮನೆಗೆ ಇಲ್ಲಿ ಸಂಚಾರ ಮಾಡುತ್ತೆ. ಇದು ಒಂದು 9ನೇ ಮನೆ ಅಂತಂದರೆ ಒಂದು ತಂದೆ ಮನೆ ಅಂತ ಹೇಳ್ಬೋದು, ಒಂದು ತಂದೆಯ ಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ಕೇತು ಬಂದು ಕುಲದ ಒಂದು ಉದ್ಧಾರವನ್ನು ಮಾಡ್ತಾನೆ ಅಂತ ಹೇಳ್ಬೋದು. ಕುಲಕ್ಕೆ ಸಂಬಂಧಪಟ್ಟ ವಿಚಾರ ಇರ್ಬೋದು, ಅಥವಾ ಒಂದು ಮಕ್ಕಳಿಗೆ ಸಂಬಂಧಪಟ್ಟ ವಿಚಾರ ಇರ್ಬೋದು, ಸಂತಾನಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿರ್ಬೋದು. ಎಲ್ಲ ರೀತಿಯಲ್ಲಿ ನಿಮಗೆ ಇಲ್ಲಿ ಏನು ಮಾಡ್ತಾನೆ ಅಂತಂದರೆ ನಿಮಗೆ ಇಲ್ಲಿ ಅಭಿವೃದ್ಧಿ ಪಡಿಸ್ತಾನೆ. ಹಾಗೂ ನಿಮ್ಮ ಒಂದು ಮಾನಸಿಕವಾಗಿ ಧೈರ್ಯಸ್ಥೈರ್ಯ ಇರ್ಬೋದು, ಹಣಕಾಸಿನ ವಿಚಾರದಲ್ಲಿರ್ಬೋದು, ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕಲಿಯುವ ವಿಚಾರದಲ್ಲಿರ್ಬೋದು, ಅಥವಾ ನಿಮ್ಮ ಒಂದು ಏನಾದರೂ ಒಂದು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು, ಅಥವಾ ಒಂದು ದೈವ ದರ್ಶನ ಮಾಡೋದಾಗಲಿ, ಈ ಒಂದು ಹಿರಿಯರಿಗೆ ಎಲ್ಲಾದರೂ ಈ ಒಂದು ತೀರ್ಥಯಾತ್ರೆ ಮಾಡೋದಕ್ಕಾಗಲಿ. ಸೊ ಎಲ್ಲ ರೀತಿಯಲ್ಲಿ ಇಲ್ಲಿ ಕೇತು ನಿಮಗೆ ಇಲ್ಲಿ ಅನುಕೂಲ ಮಾಡಿಕೊಡ್ತಾನೆ. ಆಗಬೇಕು, ಮನೆಯಲ್ಲಿ ಶುಭ ಕಾರ್ಯಗಳು ಮಾಡಬೇಕು, ಎಲ್ಲ ರೀತಿಯಲ್ಲಿ ಇಲ್ಲಿ ಕೇತು ನಿಮಗೆ ಇಲ್ಲಿ ಭಾಳ ಹೆಲ್ಪ್ ಮಾಡ್ತಾರೆ. ನೋಡಿ, ರಾಹು ಆಗಲಿ ಕೇತು ಆಗಲಿ, ನೀವೊಂದು ಈ ಎರಡರ ಗ್ರಹದಲ್ಲಿ ಕೂಡ ನಿಮ್ಮ ಒಂದು ಅಜ್ಜ ಅಜ್ಜಿ ಅಂದರೆ ಮನೆಯಲ್ಲಿ ಹಿರಿಯರು ಯಾರೇ ಇರ್ಬೋದು, ಅವರ ಆಶೀರ್ವಾದ ಪಡ್ಕೊಂಡು ನೀವು ಹೊರಗಡೆ ಹೋಗಿ. ಯಾವತ್ತು ನೀವು ಅವರದ್ದೊಂದು ಆಶೀರ್ವಾದ ನಿಮಗಿದೆಯಾ, ಖಂಡಿತವಾಗ್ಲೂ ನಿಮಗೆ ಎಲ್ಲ ಕೆಲಸದಲ್ಲಿ ಇಲ್ಲಿ ಸಕ್ಸಸ್ ಆಗುತ್ತೆ. ಈ ಕಡೆ ನಿಮಗೀಗ ರಾಹುನು ಚೆನ್ನಾಗಿದ್ದಾನೆ, ಈ ಕಡೆ ಕೇತುನು ಕೂಡ ನಿಮಗೆ ಇಲ್ಲಿ ಉತ್ತಮ ಫಲ ಕೊಡ್ತಾನೆ. ಅದಕ್ಕೋಸ್ಕರ 2025 ನಿಮಗೆ ಮೇ ನಂತರ ಬಹಳಷ್ಟು ಅನುಕೂಲ ಆಗ್ತಾ ಇದೆ. ಗೋಲ್ಡನ್ ಪೀರಿಯಡ್ ಅಂತಲೇ ಹೇಳ್ಬೋದು. 70ಇಂದ 75% ನಿಮಗಿಲ್ಲಿ ಅನುಕೂಲ ಆಗ್ತಾ ಇದೆ. ಯಾಕಂದರೆ ರಾಹು ಕೇತು ಅಂತಂದರೆ ಬರೀ ಶೇಡೋ ಗ್ರಹ ಅಂತ ಅಂದ್ಕೋಬೇಡಿ, ಅವರು ಕೊಟ್ಟಷ್ಟು ಫಲ ಬೇರೆ ಯಾವ ಗ್ರಹಗಳು ಕೊಡೋದಿಲ್ಲ. ಅದಕ್ಕೋಸ್ಕರ ನೀವು ಯಾವುದೇ ರೀತಿಯಲ್ಲಿ ವರಿ ಮಾಡೋದು ಬೇಡ. ಅದೇ ರೀತಿ ಇಲ್ಲಿ ಶುಕ್ರ ಬಂದು ನಿಮ್ಮ 11ನೇ ಅಧಿಪತಿ ಮತ್ತು 6ನೇ ಅಧಿಪತಿಯಾಗಿ ಇಲ್ಲಿ ಒಂದು ಅದರ ಉಚ್ಚ ಸ್ಥಾನದಲ್ಲಿ ಮೊನ್ನೆ ಜನವರಿ 28ರಿಂದ ಅಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಏನಾಗ್ತಾ ಇದೆ, 11ನೇ ಮನೆ ಅಧಿಪತಿಯಾಗಿರೋದ್ರಿಂದ ಏನಾಗ್ತಾ ಇದೆ, ವಿವಿಧ ಮೂಲಗಳಿಂದ ನಿಮಗೆ ಧನಾಗಮನ ಆಗ್ಬೋದು, ವ್ಯಾಪಾರದಲ್ಲಿ ಇರ್ಬೋದು, ಫ್ರೆಂಡ್ಸ್ಗಳಿಂದ ಇರ್ಬೋದು, ಅಥವಾ ನಿಮ್ಮ ರಿಲೇಟಿವ್ಸ್ ಕಡೆಯಿಂದ ಇರ್ಬೋದು, ಅಥವಾ ನಿಮ್ಮಿಂದ ಹಿಂದೆ ಏನಾದರೂ ನೀವು ಎಲ್ಲ ಡೆಪಾಸಿಟ್ ಮಾಡಿದ ಅಲ್ಲಿಂದ ಇರ್ಬೋದು. ಬಟ್ ಅಲ್ಲಿ ನಿಮಗೆ ಇಲ್ಲಿ ಭಾಳಷ್ಟು ಇಲ್ಲಿ ನಿಮಗೆ ಅನುಕೂಲ. ಯಾಕಂದರೆ ಒಂದು ರಾಶಿಯಾಧಿಪತಿ 6ನೇ ಮನೆಯಲ್ಲಿ ಇರೋ ಕಾರಣ ಮನೆಗೋಸ್ಕರ ಖರ್ಚಾಗ್ಬೋದು, ಮಕ್ಕಳಿಗೋಸ್ಕರ ಖರ್ಚಾಗ್ಬೋದು. ಅನಾವಶ್ಯಕ ಖರ್ಚು ಆಗದಂತೆ ತಡೀರಿ. ರೋಗಗಳಿಗೆ ಒಂಚೂರು ಸ್ವಲ್ಪ ಫುಲ್ ಸ್ಟಾಪ್ ಹಾಕಿ. ಯಾಕಂದರೆ ನೀವು ಎಲ್ಲ ರೀತಿಯಲ್ಲಿ ನೀವು ಮಾನಸಿಕವಾಗಿ ನೀವು ದೈಹಿಕವಾಗಿಯೂ ಆಗಲಿಕ್ಕೆ ಶುರು ಆದಮೇಲೆ ಏನಾಗ್ತಾ ಇದೆ, ನಿಮ್ಮಲ್ಲಿ ಒಂದು ಸಂತೋಷ ಬಂದುಬಿಡುತ್ತೆ. ಆ ಸಂತೋಷದಿಂದ ಏನಾಗ್ತಾ ಇದೆ, ನಿಮ್ಮಲ್ಲಿ ಯಾವುದೇ ರೀತಿಯ ಒಂದು ನಿಮ್ಮ ಮುಖದಲ್ಲಿ ಒಂದು ಕಳೆ ಬರುತ್ತೆ. ಸೊ ಅದರಿಂದ ಏನಾಗ್ತಾ ಇದೆ, ನಿಮಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇದ್ದರೂ ಇಲ್ಲ ಥರ ಆಗ್ಬಿಡ್ತೀರ ನೀವು. ಅದಕ್ಕೋಸ್ಕರ ನೀವು ಬರುವ ಒಂದು ಆದಾಯ, ನಿಮ್ಮ ಒಂದು ಮನಸ್ಸಿನ ನಿಮ್ಮ ಆಸೆ ಆಕಾಂಕ್ಷೆಗಳು ನೆರವೇರ್ತಾ ಇವೆ ಅನ್ನೋದನ್ನು ನೀವು ಖಂಡಿತವಾಗಿ, ಯಾಕಂದರೆ ನೀವೊಂದು ಸಾಧಾರಣ ವ್ಯಕ್ತಿಯಲ್ಲ, ನೀವೊಂದು ಹುಟ್ಟಿದ ಧನುರಾಶಿಯಲ್ಲಿ. ಆ ಧನುರಾಶಿಯಲ್ಲಿ ಒಂದು ತಂದೆಯ ಸ್ಥಾನ ಇರ್ಬೋದು, ಒಂದು ಧಾರ್ಮಿಕ ಕ್ಷೇತ್ರ ಇರ್ಬೋದು, ಒಂದು ಉನ್ನತವಾದ ಕ್ಷೇತ್ರ ಇರ್ಬೋದು, ಬಡ್ತಿ ಕೊಡುವ ವಿಚಾರ ಇರ್ಬೋದು, ಋಷಿಮುನಿಗಳ ಒಂದು ಇದು ಮನೆಯದು, ಆದಮೇಲೆ ಒಂದು ಮಠಾಧಿಪತಿಗಳು ಇರ್ಬೋದು, ಅಥವಾ ನಿಮ್ಮ ಕುಲ ಪುರೋಹಿತರು ಇರ್ಬೋದು. ಸೊ ಎಂಥ ಒಂದು ಒಳ್ಳೆಯ ಮನೆಯಲ್ಲಿ ಹುಟ್ಟಿದಾರ, ಎಷ್ಟು ಒಂದು ಧೈರ್ಯಸ್ಥರು ನೀವು. ನಿಮಗೆ ಯಾವುದೇ ಒಂದು ಕಾರ್ಯಕ್ಕೆ ಒಂದು ದೈವ ಭಕ್ತರು ಕೂಡ, ದೈವ ಅಂತಂದರೆ ಬಹಳ ಒಂದು ನಿಮಗೆ ಹೆದರಿಕಿದೆ. ಪ್ರತಿಯೊಬ್ಬರಿಗೂ ಒಂದು ಏನು ಹೆಲ್ಪ್ ಮಾಡೋದ್ರಲ್ಲಿ ನೀವು ಒಂದು ಎತ್ತಿದ ಕೈ. ಸೊ ಅದಕ್ಕೋಸ್ಕರ ನಿಮಗೆಲ್ಲಿ ಏನು ಕಷ್ಟ ಆಗೋದಿಲ್ಲ. ಯಾಕಂದರೆ ಕಷ್ಟ ಬಂದು ಪ್ರತಿಯೊಬ್ಬರು ಬರುತ್ತೆ. ಭೂಮಿಯಲ್ಲಿ ಹುಟ್ಟಿದ ತಕ್ಷಣ ಪ್ರತಿಯೊಬ್ಬರಿಗೆ ಒಂದು ಕಷ್ಟ ಬರಲೇಬೇಕು. ಶ್ರೀರಾಮಚಂದ್ರನಿಗೆ ಬಂದಿಲ್ವಾ, ರಾಮಕೃಷ್ಣ ಪರಮಹಂಸರಿಗೆ ಬಂದಿಲ್ವಾ, ಶಿರಡಿ ಸಾಯಿಬಾಬನಿಗೆ ಬಂದಿಲ್ವಾ, ಅವರಿಗೆಲ್ಲ ಕಂಪೇರ್ ಮಾಡಿದ ಒಂದು ಯಾವ ಲೆಕ್ಕ. ಸೊ ನಿಮಗೆ ದೈವ ಬಲ ಇಲ್ಲಾದರೂ ಕೂಡ ನೀವು ಒಂದು ದೈವದ ಮನೆಯಲ್ಲಿ ನೀವು ಹುಟ್ಟಿದ್ರೆ, ಆಮೇಲೆ ನಿಮಗೆ ಇಲ್ಲಿ ಒಂದು ಧರ್ಮಕರ್ಮಾಧಿಪತಿ ಯೋಗ ಅಂತೇಳಿ, ಆ್ಯಕ್ಚುಲಿ ಶನಿ ಮತ್ತು ನಿಮಗೆ ನಿಮ್ಮದು ಗುರು ಬಂದು ಆ್ಯಕ್ಚುಲಿ ಧರ್ಮಕರ್ಮಾಧಿಪತಿ ಯೋಗ. ಬಟ್ ಆ ಯೋಗನೂ ನಿಮಗೆಲ್ಲ ಬರುತ್ತೆ. ಬಟ್ ಆದ್ರೂ ನಿಮ್ಮ ಒಂದು ಜಾತಕವನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ದಶಾಭುಕ್ತಿಯನ್ನು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ದಶಾಭುಕ್ತಿಯಲ್ಲಿ ಚೆನ್ನಾಗಿಲ್ಲ ಅಂತಂದರೆ ಇಲ್ಲಿ ನಿಮಗೆ ಅಷ್ಟು ಚೆನ್ನಾಗಿರೋದಿಲ್ಲ. ದಶಾಭುಕ್ತಿಯಲ್ಲಿ ಚೆನ್ನಾಗಾಯಿತು ಅಂದರೆ ನಿಮಗೆ ಇಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಅಲ್ಲಿ ನಿಮಗೆ ಖಂಡಿತ ಬೆನಿಫಿಟ್ ಆಗುತ್ತೆ. ಮತ್ತು ಇಲ್ಲಿ ಮೇ 14ರ ನಂತರ ಗುರು ಬಂದು ಇಲ್ಲಿ 6ನೇ ಮನೆಯಿಂದ 7ನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾರೆ. ಸೊ 7ನೇ ಮನೆ ಅಂತಂದರೆ ನಿಮಗೆ ಇಲ್ಲಿ ಬಹಳ ಒಂದು ಅನುಕೂಲ ಆಗುತ್ತೆ. ಇಲ್ಲಿ ಎಷ್ಟು ಅನುಕೂಲ ಆಗುತ್ತೆ ಅಂತಂದರೆ, ನಿಮ್ಮ ಒಂದು ಏನೇ ಒಂದು ಸಮಸ್ಯೆಗಳು, ಹಿಂದಿನ ಏನೇ ಸಮಸ್ಯೆಗಳಿದೆ, ದೈವಬಲದ ಇಲ್ಲದೇ ಇದ್ದಾಗ ಈ ಮಕ್ಕಳ ಒಂದು ವಿವಾಹ ಕಾರ್ಯ ಇರ್ಬೋದು, ಅಥವಾ ಮನೆಯಲ್ಲಿ ಒಂದು ಬೇರೆ ಶುಭ ಕಾರ್ಯ ಮಾಡ್ಬೋದು, ಒಂದು ಗೃಹ ಪ್ರವೇಶ ಇರ್ಬೋದು, ಅಥವಾ ಒಂದು ಇವಾಗ ನಿಮ್ಮ ಒಂದು ಪತಿ ಪತ್ನಿಯರೆಲ್ಲ ಅನ್ಯೋನ್ಯತೆ ಇರ್ಬೋದು, ಅಥವಾ ಕೋರ್ಟ್ ವಿಚಾರ ಯಾವುದಾದ್ರು ಇರ್ಬೋದು. ಎಷ್ಟೋ ಸಮಯದಿಂದ ವಾದ ವಿವಾದಗಳು ಹಾಕ್ಕೊಂಬಿಟ್ಟ ಒಂದು ಕೆಲಸಗಳು ಸ್ಟಾಪ್ ಆಗಿರ್ಬೋದು. ಸೊ ಅದಕ್ಕೋಸ್ಕರ ವಕಾಲತ್ತು ಕೂಡ ನಿಮ್ಮ ಪರವಾಗಿ ಆಗುತ್ತೆ. ಕಳ್ಳತನ ಆಗಿದ್ದ ವಸ್ತು ಕೂಡ ಇಲ್ಲಿ ಸಿಗುತ್ತೆ. ಸೊ ನೀವು ಏನು ಅಂದ್ಕೊಂಡಿದ್ದೀರಾ ಎಲ್ಲ ಕೆಲಸನೂ ಇಲ್ಲಿ ನಿಮಗೆ ಖಂಡಿತವಾಗ್ಲೂ ಆಗುತ್ತೆ. 100% ಆಗುತ್ತೆ. ನೀವು ಕಂಪ್ಲೀಟಾಗಿ ಕಣ್ಣು ಮುಚ್ಚಿಕೊಂಡು ಹೋದ್ರೂ ಪರವಾಗಿಲ್ಲ, ನಿಮಗೆ ರೋಡ್ ಕಾಣಿಸ್ತದೆ. ಅಷ್ಟೊಂದು ನಿಮಗೆಲ್ಲ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ಬೋದು. ಅದಕ್ಕೋಸ್ಕರ ಯಾವುದೇ ರೀತಿ ವರಿ ಮಾಡೋದು ಬೇಡ. ಈಗ ವ್ಯಾಪಾರಸ್ಥರಿಗೆ ಕೂಡ ಅಷ್ಟೇ, ಅವ್ರ ಲಾಭಾಂಶನೇ ನಿಮ್ಗೆ ಜಾಸ್ತಿ ಬರುತ್ತೆ. ಇಲ್ಲಿ ಮತ್ತೆ ಇನ್ನೊಂದು ವಿಚಾರ ಹೇಳೋಕ್ಕೆ ನಾನು ಬರ್ತೇ ಇಲ್ಲಿ, ಯಾಕಂದರೆ ಇಲ್ಲಿ ಕೃಷಿಕರಿಗೆ ತೆಂಗು ಅಡಿಕೆ ಎಲ್ಲ ಬೆಳೀತಾರಲ್ಲ, ಭತ್ತ ಎಲ್ಲ ಬೆಳೀತಾರಲ್ಲ, ಅವ್ರಿಗೆ ಕೂಡ ಒಂದು ಒಳ್ಳೆಯ ಲಾಭ ಆಗುತ್ತೆ. ಆಮೇಲೆ ಒಂದು ಮರದ ವ್ಯಾಪಾರ ಮಾಡೋರಿಗೆ, ಕಬ್ಬಿಣ ಒಂದು ವ್ಯಾಪಾರ, ಲೋಹದ ವ್ಯಾಪಾರ ಮಾಡೋರಿಗೆ, ಅವರ ಶ್ರಮಕ್ಕೆ ತಕ್ಕಂತೆ ಅವರಿಗೆ ಒಳ್ಳೆಯ ಒಂದು ಲಾಭಾಂಶ ಖಂಡಿತವಾಗ್ಲೂ ಇಲ್ಲಿ ಸಿಗುತ್ತೆ. ಹಾಗೂ ಕಲಾವಿದರಿಗೆ ಅವರನ್ನು ಐಡೆಂಟಿಫೈ ಮಾಡ್ತಾರೆ, ಇಲ್ಲಿ ಇಂಥ ಕಲೆಯಲ್ಲಿ ನೀನು ಇದು ಮಾಡಿದ್ದೀಯಾ. ಸೊ ಅವರಿಗೆ ಒಂದು ರೆಕಗ್ನಿಷನ್ ಕೂಡ ಇಲ್ಲಿ ಇರುತ್ತೆ. ಆಮೇಲೆ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ನಿಮ್ಮ ಸ್ಥಾನಮಾನ ಗೌರವ ಎಲ್ಲ ವೃದ್ಧಿ ಆಗಿಬಿಡುತ್ತೆ. ಬಟ್ ಕೆಲಸದ ಒತ್ತಡ ಇರ್ಬೋದು, ಒಳ್ಳೆಯ ಅನುಕೂಲ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ 2025 ನಿಮಗೆ ಮೇ ನಂತರ
ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಬಹಳ ಅನುಕೂಲ ಆಗುತ್ತೆ. ನೀವು ಯಾವ ರೀತಿ ವರಿ ಮಾಡಬೇಡಿ. ನೀವು ಏನೇ ಒಂದು ನಿಮ್ಮ ಒಂದು ಕಾರ್ಯಗಳು ಸ್ಥಗಿತಗೊಂಡು ಕೂಡ ಯಾವುದೇ ಒಂದು ಗೃಹ ಪ್ರವೇಶ ಇರ್ಬೋದು, ವಿವಾಹ ಇರ್ಬೋದು, ಯಾವುದೇ ಕಾರ್ಯಕ್ಕೆ ನೀವು ಇಲ್ಲಿ ಯಾವುದೇ ಟೆನ್ಷನ್ ತೊಗೋಬೇಕಾಗಿಲ್ಲ. ಎಲ್ಲ ಕಾರ್ಯಗಳು ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಈ ಒಂದು ಕ್ರೋಧಿ ನಾಮ ಕಳೆದು ನೆಕ್ಸ್ಟ್ ಬರ್ತಾ ಇರೋ ಒಂದು ವಿಶ್ವಾಸನಾಮ ಸಂವತ್ಸರ ಸೊ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ, ಶುಭ ಮಾಡಲಿ, ನಿಮ್ಮ ಒಂದು ಮನಸ್ಸಿನ ಆಸೆ ಆಕಾಂಕ್ಷೆಗಳು ನೆರವೇರಲಿ ಹಾಗೂ ಎಲ್ಲರಿಗೂ ಒಂದು ಸನ್ಮಂಗಳವಾಗಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶುಭವಾಗಲಿ.